ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಪಾರಾಮ್ಸು ಸ್ಟಾಕ್ಸ್. ಸೋ ಫಾರ್ IPLನ ಆಕ್ಷನ್ ಅಲ್ಲಿ RCBಯ ಪರ್ಫಾರ್ಮೆನ್ಸ್ ಚೆನ್ನಾಗೇ ಇದೆ. ಆದರೆ ಒಂದೇ ಒಂದು ದುಃಖದ ಸಂಗತಿ ಏನಪ್ಪಾ ಅಂದ್ರೆ ಇನ್ನೂ ಕೂಡ ಒಬ್ಬನೇ ಒಬ್ಬ ಕರ್ನಾಟಕದ ಪ್ಲೇಯರ್ನು ಕೂಡ RCBಗೆ ತಗೊಂಡಿಲ್ಲ. ಸೊ ಈಗ ಒಂದಷ್ಟು ಜನ ಹೇಳ್ಬೋದು, ಗುರು ಇದು ಕಮರ್ಷಿಯಲ್ ಟೂರ್ನಮೆಂಟು, ಇಲ್ಲಿ ಸ್ಟೇಟ್ ಪ್ಲೇಯರು ಆ ಪ್ಲೇಯರ್ ಈ ಪ್ಲೇಯರ್ ಅನ್ನೋದು ಮ್ಯಾಟರ್ ಆಗಲ್ಲ ಅಂತ 100% ನಾನು ಒಪ್ಕೋತೀನಿ. ಆ ಥರ ನೋಡೋಕೆ ಹೋದ್ರೆ ಮುಂಬೈಯಲ್ಲಿ ಮಹಾರಾಷ್ಟ್ರ ಪ್ಲೇಯರ್ಸ್ ಎಷ್ಟು ಜನ ಇದ್ದಾರೆ, ಚೆನ್ನೈಯಲ್ಲಿ ತಮಿಳ್ನಾಡು ಪ್ಲೇಯರ್ಸ್ ಎಷ್ಟು ಜನ ಇದ್ದಾರೆ. ಸೊ ಒಂದು ಕಮರ್ಷಿಯಲ್ ಟೂರ್ನಮೆಂಟ್ ಅಂದಮೇಲೆ ಆ ಒಂದು ರಿಸ್ಟ್ರಿಕ್ಷನ್ಸ್ ಇರಬಾರ್ದು, ಓಕೆ. ಬಟ್ ಒಬ್ಬ ಪ್ಲೇಯರ್ ಟ್ಯಾಲೆಂಟೆಡ್ ಆಗಿದ್ದು ಅವನು ಲೋಕಲ್ ಪ್ಲೇಯರ್ ಆಗಿದ್ದಾನೆ ಅಂದರೆ ಅವನಿಗೆ ಚಾನ್ಸ್ ಕೊಡೋದ್ರಲ್ಲಿ ಯಾವುದೇ ತಪ್ಪಿಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಸೊ ಅದೇ ರೀತಿ ಕರ್ನಾಟಕದ ಒಂದಷ್ಟು ಟ್ಯಾಲೆಂಟೆಡ್ ಪ್ಲೇಯರ್ಸು ಈ ಸಾರಿ ಆಕ್ಷನಲ್ಲಿ ಅವೈಲಬಲ್ ಇದ್ದರು. ಒಟ್ಟು 24 ಜನ ಈ ಸಲ ಆಕ್ಷನ್ಗೆ ಅವರ ಹೆಸರನ್ನ ಕೊಟ್ಟಿದ್ದರು. ಅದರಲ್ಲಿ ಕೆಲವರು ಈಗಾಗಲೇ ಬೇರೆ ಟೀಮ್ಗೆ ಸೇಲ್ ಆಗಿದ್ದಾರೆ. ಇನ್ನು ಉಳಿದಿರುವಂಥ ಆಟಗಾರರಲ್ಲಿ ಯಾರು RCBಗೆ ಬರಬಹುದು ಅನ್ನೋದನ್ನು ಒಂದು ಚಿಕ್ಕದಾಗಿ ನೋಡೋಣ. ಆದರೆ ಅದಕ್ಕಿಂತ ಮುಂಚೆ ನೀವೇನಾದ್ರು ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ವಿಡಿಯೋನ ಶುರು ಮಾಡೋಣ. ಸೊ ಮೊದಲನೇ ಹೆಸರು ರಿಜಿಸ್ಟರ್ ಆಗಿದ್ದು KL ರಾಹುಲ್. ಈಗಾಗಲೇ ಅವರು ಡೆಲ್ಲಿಗೆ ಸೋಲ್ಡ್ ಆಗಿದ್ದಾರೆ. ದೇವದತ್ ಪಡಿಕ್ಕಲ್ ಅನ್ಸೋಲ್ಡ್ ಆಗಿದ್ದಾರೆ. ಸ್ವಲ್ಪ RCB ಏನಾದರೂ ಪರ್ಸ್ ಉಳಿಸ್ಕೊಂಡು ಸ್ವಲ್ಪ ತಲೆ ಓಡಿಸಿದ್ರೆ ಬೇಸ್ ಪ್ರೈಸ್ಗೆ ದೇವದತ್ ಪಡಿಕ್ಕಲ್ ಸಿಗ್ತಾರೆ. ಸೊ ಇವ್ರದ್ದು ಕೂಡ ಒಂದು ಆಪ್ಷನ್ ಆಗಿ ಇಟ್ಕೋಬೋದು. ಲೆಫ್ಟ್ ಹ್ಯಾಂಡರು, ಓಪನಿಂಗ್ ಬ್ಯಾಟ್ಸ್ಮನ್ನು, ಇನ್ ಕೇಸ್ ಫಿಲ್ ಸಾಲ್ಟ್ಗೆ ಅಥವಾ ಮತ್ತೊಬ್ಬರಿಗೆ ಇಂಜುರಿ ಆದರೆ ರಿಪ್ಲೇಸ್ ಮಾಡೋಕ್ಕೆ ಕೂಡ ಯೂಸ್ ಆಗ್ತಾರೆ. ಸೊ ದೇವದತ್ ಪಡಿಕ್ಕಲ್ನ ಒಂದು ಆಪ್ಷನ್ ಆಗಿ ನೋಡಬಹುದು RCB. ಆ್ಯಂಡ್ ಫಾಸ್ಟ್ ಬೌಲಿಂಗ್ ಕ್ಯಾಟಗರಿನಲ್ಲಿ ಬಂದರೆ ಪ್ರಸಿದ್ಧ ಕೃಷ್ಣ ಈಗಾಗಲೇ ಸೋಲ್ಡ್ ಔಟ್ ಆಗಿಬಿಟ್ಟಿದ್ದಾರೆ. ಸೊ ಅವರಿಗೆ RCBಗೆ ಬರುವಂತಹ ಚಾನ್ಸಸ್ ಈಗ ಇಲ್ಲ. ಇನ್ನು RCBಯ ಹಿಟ್ ಮ್ಯಾನ್, ದ ಪವರ್ ಹಿಟರ್ ಅಭಿನವ್ ಮನೋಹರ್ನ RCB ನೋಡ್ಬೋದಾಗಿತ್ತು ಒಬ್ಬ ಫಿನಿಷರ್ ರೀತಿಯಲ್ಲಿ. ಬಟ್ 11 ಕೋಟಿ ಕೊಟ್ಟು ಈಗಾಗಲೇ ಜಿತೇಶ್ ಶರ್ಮಾನ ಪರ್ಚೇಸ್ ಮಾಡಿಬಿಟ್ಟಿದ್ದಾರೆ. ಸೊ ಆ ಕ್ಯಾಟಗರಿ ಫಿಲ್ ಆಗಿದೆ. ಸೊ ಅಭಿನವ್ ಮನೋಹರ್ ಕಡೆ ಕೂಡ ನೋಡಲಿಲ್ಲ, ಅವರು ಈಗಾಗಲೇ ಸನ್ರೈಸರ್ಸ್ ಹೈದರಾಬಾದ್ಗೆ ಸೇಲ್ ಆಗಿಬಿಟ್ಟಿದ್ದಾರೆ. ಇನ್ನು ನೆಕ್ಸ್ಟು ಲೋನಿತ್ ಸಿಸೋಡಿಯಾ, ಇವರು ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ನು ಈಗಾಗಲೇ ಆಕ್ಷನಲ್ಲಿ ಅನ್ಸೋಲ್ಡ್ ಆಗಿದ್ದಾರೆ. ಇವರ ಕಡೆನೂ ನೋಡ್ಬೋದು. ಆ್ಯಕ್ಚುಲಿ IPLನಲ್ಲಿ RCB ಪರವಾಗಿ ಇವರು 1-2 ವರ್ಷ ಇದ್ದರು, ಬಟ್ ಚಾನ್ಸ್ ಸಿಕ್ಕಿರಲಿಲ್ಲ, ಇಂಜುರಿ ಆಯಿತು ಅಂತ ಅಂದ್ಬಿಟ್ಟು ಬಿಟ್ಟಿದ್ದರು. ಸೊ ಮೋಸ್ಟ್ ಪ್ರಾಬಬ್ಲಿ ಇವ್ರನ್ನ ತಗೊಳ್ಳಲ್ಲ. ಸೊ RCBನಲ್ಲೇ ಇದ್ದಂಥ ಲಾಸ್ಟ್ ಸೀಸನ್ ಫಾಸ್ಟ್ ಬೌಲರ್ ವೈಶಾಖ್ ವಿಜಯ್ ಕುಮಾರ್ನ RTM ಮಾಡ್ಬೋದಿತ್ತು, ಬಟ್ ಮಾಡಿಲ್ಲ. ಅಟ್ಲೀಸ್ಟ್ ವೈಶಾಖ್ ವಿಜಯ್ ಕುಮಾರ್ ಅವರ ಬದಲಿಗೆ ವಿದ್ವತ್ ಕಾವೇರಪ್ಪ ಈ ಸಲ ಆಕ್ಷನಲ್ಲಿ ಇದ್ದಾರೆ. ಬಟ್ ತಗೊಳ್ಳೋದು ಡೌಟು. ಬಟ್ ತೊಗೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಒಳ್ಳೆ ಬೌಲರು. ಲಾಸ್ಟ್ ಇಯರು RCB ಮೇಲೇ ಇವರು ಆಡಿದರು. ಆ ಒಂದು ಮ್ಯಾಚಲ್ಲಿ ಐ ಥಿಂಕ್ 3 ವಿಕೆಟ್ಸ್ ಏನೋ ತೊಗೊಂಡಿದ್ರು ಅನಿಸುತ್ತೆ. ತಗೊಂಡ್ರೆ ಒಬ್ಬರು ಒಳ್ಳೆ ನೆಟ್ ಬೌಲರ್ ಆಗಿರ್ತಾರೆ. ಅಟ್ಲೀಸ್ಟ್ ನೀವು ಮ್ಯಾಚಲ್ಲಿ ಆಡಿಸಿಲ್ಲ ಅಂದ್ರೂ ನೆಟ್ಸಲ್ಲಿ ಬೌಲಿಂಗ್ ಮಾಡೋಕ್ಕೆ ಒಬ್ಬ ಒಳ್ಳೆ ಬೌಲರ್ ಸಿಗ್ತಾರೆ. ಸೊ ಇವ್ರ ಕಡೆ ನೋಡಬಹುದು. ಅದನ್ನು ಬಿಟ್ಟರೆ KPLನಲ್ಲಿ ಮಹಾರಾಜ ಟೂರ್ನಮೆಂಟ್ನಲ್ಲಿ ಅಭಿಲಾಷ್ ಶೆಟ್ಟಿ ಅಂತ ಒಬ್ಬರಿದ್ದರು, ಅವರು ಕೂಡ ಆಕ್ಷನಲ್ಲಿ ಇದ್ದಾರೆ. ಒಳ್ಳೆ ಫಾಸ್ಟ್ ಬೌಲರು, ಅವ್ರ ಕಡೆ ನೋಡ್ಬೋದು. ಇಷ್ಟೆಲ್ಲ ಸ್ಕೌಟಿಂಗ್ RCBನವ್ರು ಎಲ್ಲಿ ಮಾಡ್ತಾರೆ ಬಿಡಿ, ನೋಡಲ್ಲ. ಬಟ್ ಒಂದೆರಡು ಇಂಟ್ರೆಸ್ಟಿಂಗ್ ಹೆಸರುಗಳಿದೆ. ಅದರಲ್ಲಿ ಮಯಾಂಕ್ ಅಗರ್ವಾಲ್ ಕೂಡ ಒಬ್ಬರು ಈಗ ಅನ್ಸೋಲ್ಡ್ ಆಗಿದ್ದಾರೆ. ಸೊ ಏನಾದರೂ ಮತ್ತೆ ಅನ್ಸೋಲ್ಡ್ ಪ್ಲೇಯರ್ಸ್ಗಳು ಮತ್ತೆ ಆಕ್ಷನ್ಗೆ ಬರ್ತಾರೆ. RCB ಏನಾದರೂ ಇಂಟ್ರೆಸ್ಟ್ ತೋರಿಸಿದ್ರೆ ಬೇಸ್ ಪ್ರೈಸ್ಗೇ ಸಿಗುವಂತಹ ಸಾಧ್ಯತೆ ಇದೆ. ಜೊತೆಗೆ ಮನೀಶ್ ಪಾಂಡೆ ಇನ್ನೂ ಆಕ್ಷನ್ಗೆ ಬಂದಿಲ್ಲ. ಸೊ ಮನೀಶ್ ಪಾಂಡೆನ ಕೂಡ ಬೈ ಮಾಡುವಂಥ ಚಾನ್ಸಸ್ ಇದೆ ಇನ್ ಕೇಸ್ ಇಂಟ್ರೆಸ್ಟ್ ತೋರಿಸಿದ್ರೆ. ಲಾಸ್ಟ್ ಸೀಸನ್ಗಳಲ್ಲಿ ಆಕ್ಷನಲ್ಲಿ ಇಂಟ್ರೆಸ್ಟ್ ತೋರಿಸಿದ್ರು, ಬಟ್ ಜಾಸ್ತಿ ಪ್ರೈಸ್ಗೆ ಕೋಟ್ ಮಾಡಲಿಲ್ಲ. 1.5-2 ಕೋಟಿಗೆ ಸಾಕಾಗ್ಬಿಟ್ರು. ಸೊ ಮೋಸ್ಟ್ ಪ್ರಾಬಬ್ಲಿ ಈ ಸೀಸನಲ್ಲೂ ಕೂಡ ನೋಡಲ್ಲ ಅಂತ ಅನ್ನಿಸ್ತಾ ಇದೆ. ಇನ್ನು ಆಲ್ರೌಂಡ್ ಕ್ಯಾಟಗರಿಲಿ ಏನಾದರೂ ನಾವು ಕರ್ನಾಟಕದ ಪ್ಲೇಯರ್ಸ್ನ ನೋಡ್ತೀವಿ ಅಂತ ಅಂದ್ಕೊಂಡ್ರೆ RCBನಲ್ಲೇ ಇದ್ದಂತಹ ಮನೋಜ್ ಬಾಂಡಗೆ ಕೂಡ ಆಕ್ಷನಲ್ಲಿ ಇದ್ದಾರೆ. ಸಾಲದಕ್ಕೆ ನಮ್ಮ ಹತ್ರ RTM ಕಾರ್ಡ್ ಕೂಡ ಇದೆ ಇನ್ ಕೇಸ್ ತೊಗೋತೀನಿ ಅಂದರೆ. ಯಾಕಂದರೆ ಮನೋಜ್ ಬಾಂಡಗೆ ಅವರ ಪರ್ಫಾರ್ಮೆನ್ಸು ರೀಸೆಂಟ್ ಟೈಮ್ಸಲ್ಲಿ ತುಂಬಾ ಇಂಪ್ರೂವ್ ಆಗಿದೆ. ಜೊತೆಗೆ ಕೃಷ್ಣಪ್ಪ ಗೌತಮ್ ಕೂಡ ಆಕ್ಷನಲ್ಲಿದ್ದಾರೆ. ಬೇಸ್ ಪ್ರೈಸ್ಗೆ ಸಿಗ್ತಾರೆ ಇವ್ರಿಗೆಲ್ಲ ತುಂಬ ಜನ ಏನು ಬಿಡ್ ಮಾಡ್ತಾರೆ ಅಂತ ಅನಿಸಲ್ಲ. ತೊಗೊಂಡ್ರೆ ಮನೋಜ್ ಬಾಂಡಗೆ ಅವ್ರನ್ನ ತೊಗೋಬೋದು. ಒಳ್ಳೆ ಆಲ್ರೌಂಡರು, ಸಾಲದಕ್ಕೆ ಲೆಫ್ಟ್ ಹ್ಯಾಂಡರು. ಜೊತೆಗೆ ಇನ್ನೊಂದು 2 ಹೆಸರಿದೆ. ಇದು ಸದ್ಯಕ್ಕೆ ಡೊಮೆಸ್ಟಿಕ್ ಸರ್ಕ್ಯೂಟ್ನಲ್ಲಿ ಓಡಾಡ್ತಿರುವಂಥ ಹೆಸರು. ಅದರಲ್ಲಿ ಒಬ್ಬರು ಶ್ರೀಜಿತ್ ಕೃಷ್ಣನ್, ಇವರು ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ನು, ಲೆಫ್ಟ್ ಹ್ಯಾಂಡರು. ಇವರು ಯಾಕೆ ಇಂಪಾರ್ಟೆಂಟ್ ಆಗ್ತಾರೆ ಅಂದರೆ ಈಗ ನಮ್ಮ RCB ಟೀಮ್ನಲ್ಲಿರೋದು 2 ವಿಕೆಟ್ ಕೀಪರ್ಸ್ ಇದ್ದಾರೆ. ಒಬ್ಬರು ಜಿತೇಶ್ ಶರ್ಮಾ ಮತ್ತು ಫಿಲ್ ಸಾಲ್ಟು. ಸೊ ಇವರಿಬ್ಬರೂ ಕೂಡ ಟೀಮಲ್ಲಿ ಆಡ್ತಾರೆ ಅಂದರೆ ಇಬ್ಬರದ್ದು ಬೇರೆ ಬೇರೆ ರೋಲ್ಸ್ ಇದೆ. ಸೊ ಇನ್ ಕೇಸ್ ಯಾರಾದರೂ ಒಬ್ಬರು ಇಂಜೂರ್ ಆದರೂ ಅಂದ್ರೂ ಕೂಡ ಇನ್ನೊಬ್ಬ ವಿಕೆಟ್ ಕೀಪರ್ ಅವಶ್ಯಕತೆ ಇರುತ್ತೆ. ಸೊ ಇವರು ಲೆಫ್ಟ್ ಹ್ಯಾಂಡರ್ ಆಗಿರೋದ್ರಿಂದ ಒಬ್ಬ ಬ್ಯಾಕಪ್ ವಿಕೆಟ್ ಕೀಪರ್ ಆಗಿ ಕೂಡ ಇಟ್ಕೋಬೋದು. ಅಟ್ಲೀಸ್ಟ್ ಯಾವ್ದಾರ ಹಬ್ಬಕ್ಕೆ ಅದಕ್ಕೆ ವಿಶ್ ಮಾಡೋಕ್ಕಾದರೂ ಒಂದಿಬ್ಬರು ತಗೊಳ್ರಿ ಅನ್ನೋದು ನಮ್ಮ ಬೇಡಿಕೆ. ಸೊ ಇವರ ಕಡೆ ನೋಡಬಹುದು RCBನವರು. ಯಾಕೆಂದರೆ ರೀಸೆಂಟಾಗಿ
ಸೈಯದ್ ಮುಷ್ತಾಕ್ ಅಲಿ ಟ್ರೋಫಿನಲ್ಲಿ ಇವರ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ. ರೀಸೆಂಟಾಗಿ ಉತ್ತರಾಖಂಡ್ ಮೇಲೆ 40 ಬಾಲ್ 73 ರನ್ಸನ್ನು ಸ್ಕೋರ್ ಮಾಡಿದರು. ಒಳ್ಳೆ ಹಿಟ್ಟಿಂಗ್ ಎಬಿಲಿಟಿ ಇದೆ. ಸೊ ತಗೊಳ್ಳೋವಂಥ ಚಾನ್ಸಸ್ ಕೂಡ ಇದೆ. ಸೊ ಇನ್ನು ತುಂಬ ಜನ ರಿಜಿಸ್ಟರ್ ಮಾಡಿದ್ದಾರೆ ಆ್ಯಕ್ಚುಲಿ ಕರ್ನಾಟಕದಿಂದ, ಬಟ್ ಅವರನ್ನೆಲ್ಲ ತಗೊಳ್ಳೋಂಥ ಚಾನ್ಸಸ್ ಕಮ್ಮಿ. ಇದಿಷ್ಟು ಟಾಪ್ ಆಫ್ ದ ಲಿಸ್ಟ್ ಆಗಿತ್ತು. ಇದರಲ್ಲಿ ಆಲ್ರೆಡಿ ಕೆಲವರು ಸೋಲ್ಡ್ ಔಟ್ ಆಗಿದ್ದಾರೆ, ಇನ್ನು ಕೆಲವರು ಅವೈಲಬಲ್ ಇದ್ದಾರೆ. RCB ಯಾರ ಕಡೆ ಒಲವು ತೋರಿಸ್ತಾರೆ ಅನ್ನೋದನ್ನು ಕಾಯ್ದು ನೋಡಬೇಕಾಗಿದೆ. ಸೊ ನಿಮಗೇನನ್ಸುತ್ತೆ, ಯಾವ ಪ್ಲೇಯರ್ RCBಗೆ ಕಾಲಿಡಬಹುದು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ, ಆದಷ್ಟು ಬೇಗ ಇನ್ನೊಂದು ವಿಡಿಯೋ ಜೊತೆ ಸಿಗ್ತೀನಿ.